ರೂಪಕ ಈ ರಂಗೋಲಿ ನೋಡ್ರೆ ನಮ್ ರೂಪಕನೇ ನೆನ್ಪಡ್ತಾಳೆ. ಅವಳಿಗೂ ರಂಗೋಲಿ ಬಿಡ್ಸಕ್ಕೆ ಬರ್ತಿರ್ಲಿಲ್ಲ. ಸರಿ, ನಾನು ಬಿಡಿಸ್ತೀನಿ, ನೀನು ಹೋಗು. ಯಾರೋ ನಂಗೆ ಹಳ್ಳಿ ಕೆಲಸ ಎಲ್ಲ ಮಾಡಕ್ ಬರುತ್ತೆ ಅಂತ ಸ್ವಲ್ಪ ಕೊಚ್ಕೋತಿದ್ರಲ್ವಾ, ಯಾರು ಅಂತ ಗೊತ್ತಾ? ಅದೇ ನಮ್ಮ ಬಾವ ಕಣೋ. ಅದ್ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಗೊತ್ತಿಲ್ಲ ಕಣ್ರ. ಈ ಜನ್ಮದಲ್ಲಿ ನಂಗೆ ಶತ್ರುಗಳಾಗ್ಬಿಟ್ಬಿಡಿದ್ರು. ವಿ ಆರ್ ಬ್ರದರ್ ಫ್ರಮ್ ಅನದರ್ ಮದರ್. ಮಕ್ಳ ಸುಮ್ನಿರಿ, ನಿಮ್ಮ ಅಪ್ಪನ ಗೋಳೈಕೋಬಿಡಿ. ನೀವು ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಏನ್ ಹೇಳ್ತೀರಿ? ನೋಡ್ದವ್ರು ಏನ್ ಅನ್ಕೊಳಲ್ಲ. ಅಪ್ಪನ ಹಸ್ಬೆಂಡು ಅಪ್ಪ ಅಂದ್ರೆ ನಿಜವಾದ ಅಪ್ಪ ಅಲ್ಲ. ಅವ್ರು ನನ್ನ ತಾಯಿ ತರ ನೋಡ್ತಾರೆ, ನಿಮ್ಮನ್ನ ಅಪ್ಪನ ತರ ನೋಡ್ತಾರೆ. ಯಾರು ಇವ್ರ? ಈ ಚಿಲ್ಟಾರಿಗಳ ಮಾತೆಲ್ಲ ನಂಬ್ಕೋಬೇಡಿ, ಬಿಟ್ರೆ ದೇಶನೇ ಹಾಳು ಮಾಡ್ತೇವೆ ಕಳ್ ನನ್ ಮಕ್ಳು. ಬಿಡ್ರ ಯಾಕ್ರ? ಆಯ್ತು ಬಿಡ್ರ. ಇನ್ನೊಂದ್ಸಲಿ ಅನ್ಬೇಕಲ್ಲ ಬಾವ. ಏನ? ಇಲ್ಲ, ನಂಗೂ ಬೇಜಾರಾಗತ್ತೆ ಅದಕ್ಕೆ. ಬಾವ ಏನೋ ಕೊಚ್ಕೋತಿದ್ರಲ್ಲ, ಈಗ ರಂಗೋಲಿ ಬಿಡಿಸಿ. ಬನ್ನಿ ಹಸ್ಬೆಂಡು, ಹೇಳ್ಕೊಡ್ತೀನಿ. ಹೇಳ್ಕೊಡ್ತಾರೆ. ಇದನ್ ತರ್ಕ ಬಂದ್ರಿ ಇವ್ರನ್ನ? ಬನ್ನಿ. ನೋಡು, ಅವಳ ಜಾಗದಲ್ಲಿ ನೀನ್ ಇರ್ಬೇಕಿತ್ತು. ಎಲ್ಲ ಉಲ್ಟಾಗಿ ಅವಳಿದ್ದಾಳೆ. ನೋಡು ನೋಡು ಹೇಗೆ ಮೆರೀತಿದ್ದಾಳೆ ಅಂತ. ನನ್ನ ಕಣ್ಣಲ್ಲಿ ಇದನ್ನೆಲ್ಲ ನೋಡೋಕ್ಕಾಗಲ್ಲಪ್ಪ. ಛೇ, ಏಯ್, ಏನೋ ಅನ್ಕೊಂಡಿದ್ಯಾ? ನಾನು ಮಲ್ಕೊಂಡಿದೀನಿ ಅಂತ ಗೊತ್ತಿದ್ರು ಏಳ್ಸೋ ಧೈರ್ಯ ಇಲ್ಲದೆ ಬೇಕು ಅಂತ ಈ ಲೋಟ ನನ್ನ ಮೇಲೆ ಬೀಳಿಸ್ತೀಯಾ? ಅಪ್ಪ ಅಮ್ಮನ್ ಬಿಟ್ಟು ಈ ಮನೆಗೆ ಬಂದಿರೋದಕ್ಕೆ ಇದೇ ನಾನು ನೋಡ್ಕೊಳ್ಳೋ ರೀತಿ? ಸಾರಿ, ನಾನು ಬೇಕು ಅಂತ ಏನು ಬೀಳಿಸ್ಲಿಲ್ಲ. ಟವಲ್ ಸಿಕ್ಕಾಕೊಂಡಿತ್ತು, ಎಳೆದೆ, ಅದಕ್ಕೆ ಬಿತ್ತು ಅಷ್ಟೇ. ಓ, ಐ ಆಮ್ ರಿಯಲಿ ಸಾರಿ. ನಾನು ಬೇಕು ಅಂತ ಮಾಡಲಿಲ್ಲ, ಬೈ ಮಿಸ್ ಆಗಿಬಿತ್ತೋಯ್ತು. ಏನ್ ಅನ್ಕೊಂಡಿದ್ಯಾ? ಅದನ್ನ ಯಾಕೆ ಬಿಸಾಕ್ದೆ? ನೀನ್ ಮಾತ್ರ ನನ್ನ ಮೇಲೆ ಬಿಸಾಕ್ಬೋದಾ? ಅದು ಒಂದ್ಸಲ ಅಲ್ಲ, 2 ಸಲ. ಓಹೋ, ನಾನ್ ಮಾಡಿದ ಮಾತ್ರ ತಪ್ಪು, ನೀನ್ ಮಾಡಿದ ತಪ್ಪಲ್ವಾ? ನರಸಿಂಹ, ಏನಾಯ್ತಪ್ಪ? ನಿಮ್ ಮಗನೇನ್ ಕೇಳ್ತೀರಾ? ನನ್ನನ್ ಕೇಳಿ. ಸರಿ, ನೀನೇ ಹೇಳಮ್ಮ, ಏನಾಯ್ತು ಅಂತ. ನಾನ್ ಮಲ್ಕೊಂಡಿದೀನಿ ಅಂತ ಗೊತ್ತಿದ್ರು ಬೇಕು ಅಂತ ಈ ತಟ್ಟೆ ಲೋಟನ ನನ್ ಮೈ ಮೇಲೆ ಬೀಳಿಸ್ತಾನೆ. ಇದೇನಾ ನಿಮ್ ಮಗಂಗ್ ಹೇಳ್ಕೊಟ್ಟಿರೋ ಸಂಸ್ಕಾರ?
ಏಯ್ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮಗೆ. ನರಸಿಂಹ ಸ್ವಲ್ಪ ಸುಮ್ಮನೆ ಇರ್ತೀಯ? ಅಮ್ಮ ನಿಂಗೆ ನೋಡಮ್ಮ, ನನ್ನ ಮಗ ಬೇಕು ಅಂತ ಯಾರಿಗೂ ತೊಂದರೆ ಕೊಡಲ್ಲ. ಅಂದ್ರೆ ನಿಮ್ ಮಗನ್ ಮಾತಿನ ಮೇಲೆ ನಿಮಗ್ ನಂಬಿಕೆ ಇದೆ, ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತನಾ? ಹಾಗಲ್ಲಮ್ಮ. ಸರಿ, ಅವನೇ ತಪ್ಪು ಮಾಡಿದ್ದಾನೆ, ಅವನು ಸರಿ ಇಲ್ಲ. ಈಗ ಅವ್ನಿಗೇನು ಶಿಕ್ಷೆ ಕೊಡ್ಬೇಕು ಹೇಳು? ಎಲ್ಲರೂ ಮುಂದೆನೂ ಅವ್ನ ಕಪಾಲಿಗೆ ಹೊಡಿಲ್ಲ. ಅಷ್ಟೆಲ್ಲ ಏನ್ ಬೇಕಾಗಿಲ್ಲ. ಇನ್ ಮುಂದೆನಾದ್ರೂ ಕರೆಕ್ಟ್ ಆಗಿರಕ್ ಹೇಳಿ. ನಾನೀಗ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನಮ್ಮ ಮನೆಯಲ್ಲಿ ಎಲ್ಲರೂ 6 ಗಂಟೆಗೆ ಎದ್ದೇಳ್ಬಿಡ್ತಾರೆ. ನೀವಿನ್ನೂ ಮಲಗಿದ್ರಲ್ವಾ? ಓ, ಇಷ್ಟು ದಿನ ಇವನು ಇವ್ರ ಅಪ್ಪ ಅಮ್ಮ ಎಲ್ಲ ನನಗ್ ಬುದ್ಧಿ ಹೇಳಿದ್ದಾಯ್ತು, ಈಗ ನೀನು ಬಂದ್ ನನಗ್ ಬುದ್ಧಿ ಹೇಳ್ತಿದ್ಯಾ? ಅಯ್ಯೋ ಹಾಗಲ್ಲ ಅದಕ್ಕೆ. ಹೆಣ್ಣು ನಿಂತರ ಹೆಮ್ಮಾರಿ ಆಗಿರ್ಬಾರ್ದು. ಹೆಣ್ಣು ಹೇಗಿರ್ಬೇಕು ಅಂತ ನಮ್ಮಮ್ಮ ನನ್ನ ಪುಟ್ಟಿ ನೋಡಿ ಕಲ್ತ್ಕೋ. ನಾನ್ ಯಾಕೆ ಅವ್ರ ಥರ ಇರ್ಬೇಕು? ನನಗೆ ನಂದೇ ಆದ ರೆಸ್ಪೆಕ್ಟ್ ಇದೆ. ನಾನು ಇಲ್ಲಿ ಹೇಗಿರ್ಬೇಕು ಅನ್ನೋದನ್ನ ನೀನ್ ಡಿಸೈಡ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾ? ಹೋಗ್ಲಿ, ಬಿಟ್ಬಿಡಮ್ಮ. ಬಿಡೋ ಜಗಳನ. ಯಾಕೋ ಅಮ್ಮ, ಜಗಳ ನಾನ್ ಶುರು ಮಾಡಿಲ್ಲ, ಅವಳೇ ಶುರು ಮಾಡಿದ್ದು. ಅಣ್ಣ, ನೀನ್ ಒಂದ್ ಸ್ವಲ್ಪ ಸುಮ್ಮನಿರ್ತೀಯಾ? ನಂದೇ ತಪ್ಪು, ದಯವಿಟ್ಟು ಕ್ಷಮಿಸು. ನನ್ನ ಮಗ ಕೈ ಮುಗಿದು ಕ್ಷಮೆ ಕೇಳಿದ್ನಲ್ಲಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಡು. ತಂಗಿ ತರ ಇರ್ಬೇಕಾ? ಓಕೆ, ಇರ್ತೀನಿ. ಪೊಲೀಸಪ್ಪ, ಮನೇಲಿ ಆಗ್ತಿರೋ ಘಟನೆಯಿಂದ ನಂಗೆ ತುಂಬ ನೋವಾಗಿದೆ ಅಂತ ನಂಗೆ ಗೊತ್ತು. ನಾವು ಇವತ್ತೇನು ನಾಳೆ ಹೊರಟ್ಬಿಡ್ತೀವಿ, ಆದರೆ ದಿನ ನೋವು ಅನುಭವಿಸ್ಬೇಕಾಗಿರೋದು ನೀನು. ನಾನೊಬ್ಬನೇ ಅಲ್ಲ ಮಗ, ಅವನನ್ನು ಹೆತ್ತಿದ್ದಾಳಲ್ಲ ನಿಮ್ಮಮ್ಮ, ಅವಳು ಕೂಡ ತುಂಬ ನೊಂದ್ಕೋತಾ ಇದ್ದಾಳೆ. ಯಾರ ಹತ್ರನೂ ಹೇಳ್ಕೊಳಲ್ಲ. ಮಗ ಅಂತ ಮಮಕಾರದಿಂದ ಎಲ್ಲವನ್ನೂ ಸಹಿಸ್ಕೋತಾಳೆ. ಅವನೇನೇ ಮಾಡಿದ್ರು ಅದನ್ನ ಸಮರ್ಥಿಸ್ಕೋತಾಳೆ. ಇಷ್ಟಪಟ್ಟು ಮದುವೆ ಆದವರೇ ಜಗಳ ಆಡೋ ಕಾಲದಲ್ಲಿ ಇದು ಬಲವಂತದ ಮದುವೆ. ಅವರಿಬ್ರು ಹೊಂದ್ಕೊಳ್ಳೋಕೆ ಒಂದು ಸ್ವಲ್ಪ ಕಾಲಾವಕಾಶ ಕೊಡಬೇಕು. ನಮಗೂ ಇದು ಗೊತ್ತಿರಲಿಲ್ಲ ಮಾವ. ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ನೆನ್ನೆ ರಾತ್ರಿ ಏನಾಯ್ತು ಹೇಳಿ ಅಂದರೆ? ಏನಿಲ್ಲ ಮಾವ, ಅದು ನಿನ್ನೆ ರಾತ್ರಿ ನರಸಿಂಹ ಅವರು ಸಂಜನಾ ಅವರು ಜಗಳ ಆಡೋದು ನೋಡಿದ್ವಿ. ಆಗ ನಿಜವಾದ ವಿಷಯ ಗೊತ್ತಾಯಿತು. ಆ ಹುಡುಗಿದೇನು ತಪ್ಪಿರಲ್ಲ ಹೇಳಿ ಅಂದರೆ, ಇವನೇ ಏನಾದರೂ ಕಿತಾಪತಿ ಮಾಡಿರ್ತಾನೆ. ಮೇಲೆ ನೀವೇ ನೋಡಿದ್ರಲ್ಲ, ಅವಳ ಮೇಲೆ ಯಾಕೆ ಏನೇನೋ ಬಿಡಿಸ್ಬೇಕು? ಬೆಂಕಿ ಇಲ್ಲದೆ ಹೋಗಿ ಆಡಲ್ಲ ಪೊಲೀಸಪ್ಪ. ಗಂಡ ಹೆಂಡತಿ ವಿಷಯದಲ್ಲಿ ಕೆಲವು ಸಲ ಇಬ್ರದ್ದು ತಪ್ಪಿರತ್ತೆ. ನೀನೇನು ಯೋಚನೆ ಮಾಡಬೇಡ. ನಾವಿಲ್ಲಿಂದ ಹೋಗೋ ಅಷ್ಟೊತ್ತಿಗೆ
ಅವರಿಬ್ರು ನಾವು ಒಂದು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ನೀನೇನೇ ಪ್ರಯತ್ನ ಮಾಡಿದ್ರು ನಿನ್ನ ಅಣ್ಣನ ಜೀವನ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲಮ್ಮ. ಯಾಕೆ ಪೊಲೀಸಪ್ಪ ಹೀಗೆ ಹೇಳ್ತೀಯಾ? ಯಾರೇ ಆಗಲಿ ಹೆಣ್ಣಿನ ಕಣ್ಣಲ್ಲಿ ನೀರು ಬರ್ಸಿದ್ರೆ ಯಾವತ್ತೂ ಉದ್ಧಾರ ಆಗಲ್ಲ. ಬಾವಾ ನೀವು ಅಕ್ಕನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಉದ್ಧಾರ ಆಗಲ್ಲ. ಇದನ್ನ ನಾವ್ ಹೇಳ್ತಾ ಇಲ್ಲ, ಅಂಕಲ್ ಹೇಳಿದ್ದನ್ನ ನಿಮಗೆ ಹೇಳ್ತಾ ಇದೀವಿ. ಸುಮ್ಮನಿರೋ. ನನ್ನ ಹಸ್ಬೆಂಡು ತುಂಬ ಒಳ್ಳೆಯವರು. ಅವರು ವರ ಕೊಡೋ ದೇವರೇ ಹೊರತು ಶಾಪ ಕೊಡೋರಲ್ಲ. ವಾ ಅಕ್ಕ, ಎಂತ ಮಾತು ಹೇಳ್ದೆ, ಚಿನ್ನಕ್ಕಿಂತ ಕಾಸ್ಟ್ಲಿ ಕಣಕ್ಕ. ಒಬ್ಬ ಲೇ ಬಕೆಟ್ ಹಿಡಿಯೋದು ನೋಡಿದ್ದೆ, ನೀವೇನೋ ಹಂಡೆನೇ ಹಿಡಿತಾ ಇದ್ದೀರಾ? ಕಾಸ್ಟ್ಲಿ ದುನಿಯಾದಲ್ಲಿ ಅವೆಲ್ಲ ಮಾಡ್ಬೇಕಾಗತ್ತೆ ಬಾವಾ. ಓಹೋ ಭಯಂಕರ ಇದ್ರೆ ಬಿಡ್ರಪ್ಪ. ಬಾವಾ ನಾವ್ ಎಷ್ಟೇ ಓದಿದ್ರು ನೀವೇ ಕೆಲಸ ಕೊಡ್ಬೇಕು, ಮರಿಬೇಡಿ. ಆಯ್ತು ಕಣ್ರ, ಮೊದಲು ಚೆನ್ನಾಗಿ ಓದಿ. ಗಣಿ ಸುಬ್ಬು, ಅಣ್ಣ ಮತ್ತೆ ಅತ್ತಿಗೆ ಹೇಗಾದರೂ ಮಾಡಿ ಒಂದಾಗಬೇಕು. ಅದಕ್ಕೆ ಏನಾದರೂ ಜುಗಾಡ ಐಡಿಯಾ ಕೊಡ್ರೋ. ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಇಬ್ರಿಗೂ ಡೈವರ್ಸ್ ಕೊಡ್ಸ್ಬಿಟ್ರೆ? ಏಯ್ ಮನೆ ಒಂದು ಮಾಡೋ ಐಡಿಯಾ ಕೊಡು ಅಂದ್ರೆ ಮನೆ ಹಾಳು ಐಡಿಯಾ ಕೊಡ್ತೀಯಲ್ಲ. ಬಾವಾ ನೀವು ಅಲ್ಲೇ ನಮ್ಮನ್ನ ತಪ್ಪು ತಿಳ್ಕೊತಾ ಇರೋದು. ಡೈವರ್ಸ್ ಕೊಡ್ಸಕ್ಕೆ ಮುಂದಾಗೋಣ. ಅವಾಗ ಪಾಪ್ಕಾರ್ನ್ ತರ ಸಿಡಿಯೋ ನಮ್ ನರಸಿಂಹಣ್ಣ ಸ್ವೀಟ್ ಕಾರ್ನ್ ತರ ಫುಲ್ ಸಾಫ್ಟ್ ಆಗ್ಬಿಡ್ತಾನೆ. ಕರೆಕ್ಟ್. ಆಗ ಸಂಜನಾ ಅತ್ತಿಗೆಗೂ ನರಸಿಂಹಣ್ಣನ್ ಬಿಟ್ಟಿರಕ್ಕಾಗದೆ ಡೈವರ್ಸ್ ಎಲ್ಲ ಬೇಡ ಅಂತ ಕಾಂಪ್ರಮೈಸ್ ಆಗ್ತಾರೆ. ಇದೆಲ್ಲ ಉಪಾಯ ಎಲ್ಲ ಬಿಟ್ಟು ಯಾವ್ದಾದ್ರು ಒಳ್ಳೆ ಉಪಾಯ ಇದ್ರೆ ಹೇಳಿ. ಅವ್ರಿಬ್ರು ಒಂದಿನ ರೂಮಲ್ಲಿ ಕೂಡಕ್ ಬಿಟ್ರೆ ಏನಾಗುತ್ತೆ? ಬಾವಾ ರೂಮಲ್ಲಿ ಕೂಡಾಕಿದ್ರೆ ಏನಾಗುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಏಯ್ ಅತ್ತಿಯಾಗಿ ಮಾತಾಡ್ತೀವಿ, ಒಂದ್ ಬಿಟ್ರ ಬಿಡಿ ಹಸ್ಬೆಂಡು, ಮಕ್ಳಲ್ವಾ, ಅವ್ರಿಗೆ ಅನ್ಸಿದ್ ಹೇಳ್ತಾರೆ. ಸುಮ್ಮನೆ ರೇಗ್ತೀರಾ ಅಲ್ವಾ? ಮಕ್ಕಳು ಈ ತರ ಮಕ್ಳಿದ್ರೆ ಉದ್ಧಾರ ಆದಂಗೆ. ಅದನ್ನ ಬಿಡಿ, ಇಲ್ಲಿ ಕೇಳಿ. ಅವರಿಬ್ರನ್ನ ಹನಿಮೂನ್ ಕಳ್ಸಿದ್ರೆ? ಓ ಸೂಪರ್ ಐಡಿಯಾ ಬಾವಾ. ಏನಾಗುತ್ತು ನಿಂಗೆ ಹನಿಮೂನ್ ಬಗ್ಗೆ? ಸುಮ್ಮನೆ ನಿಂತ್ಕ. ಅಲ್ಲ ರೀ, ಇಷ್ಟಪಟ್ಟು ಮದುವೆ ಆಗಿದ್ರೆ ಕಳಿಸ್ಬೋದಾಗಿತ್ತು. ಇದಕ್ಕೆ ಸಂಜನಾ ಅವ್ರು ಒಪ್ಪಬೇಕು, ನರಸಿಂಹ ಅವ್ರು ಒಪ್ಪಬೇಕು. ಆಗ ಕೆಲಸ ಅಲ್ಲ, ಬೇರೆ ಏನಾದರೂ ಯೋಚನೆ ಮಾಡಿ. ನೀವು ಯೋಚನೆ ಮಾಡ್ರೋ. ರೂಪ ತಗೋ ಕುಡಿ. ಏನಿದು? ಜ್ಯೂಸ್ ಕಣೆ. ನಂಗೆ ಬೇಡ. ಯಾಕೆ? ನನಗೆ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೆ. ರಾಣಿ ಥರ ಮೆರಿತಿದ್ದವಳು ದಾಸಿ ಥರ ಕೂತಿದೆಯಲ್ಲೇ. ನನಗೆ ಯಾರ ಸಿಂಪತಿನೂ ಬೇಡ ಅತ್ತೆ. ದೀಪನ್ನ ನೋಡ್ತಿದ್ರೆ ನನ್ನ ಮೈಯೆಲ್ಲ ಉರಿತಾ ಇದೆ. ಅಲ್ಲ, ಅವರಿಬ್ರು ಹೇಗೆ ಇಷ್ಟು ಚೆನ್ನಾಗಿದ್ದಾರೆ ಅಂತ. ಕೆಟ್ಟ ಮುಸುಡಿನ ಆ ಚಿರು ಹೇಗೆ ಒಪ್ಕೊಂಡ್ರು? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ. ಮೊನ್ನೆ ಇವಳೇ ಮುಂದೆ ನಿಂತು ಅವಳ ಗಂಡನ್ಗೆ ಇನ್ನೊಂದು ಮದುವೆ ಮಾಡಕ್ ಹೋಗಿದ್ಲು. ಈಗ ನೋಡಿದ್ರೆ ಆ ಥರದ್ದೇನೂ ನಡೆದೇ ಇಲ್ಲ ಅನ್ನೋ ಹಂಗೆ ತುಂಬಾ ಅನ್ಯೋನ್ಯವಾಗಿದಾರಪ್ಪ. ನನ್ಗೇನು ಅರ್ಥನೇ ಆಗ್ತಿಲ್ಲ. ಅದಿರ್ಲಿ, ನೀನ್ ಜ್ಯೂಸ್ ಕುಡಿಯೇ? ಬೇಡ ಹೇಳ್ದೆ ತಾನೆ. ನೋಡಿ, ನಿನ್ಗೋಸ್ಕರ ಏಲಕ್ಕಿ ಜಜ್ಜಿ ಹಾಕಿದೀನಿ, ಚೆನ್ನಾಗಿದೆ, ಕುಡಿ. ಬೇಡ, ನೀವೇ ಕುಡೀರಿ. ಆಯ್ತು ಬಿಡು. ನನ್ನ ಖುಷಿನ ಕಿತ್ಕೊಂಡಿರೋ ಆ ದೀಪನ ಯಾವ ಕಾರಣಕ್ಕೂ ಖುಷಿಯಾಗಿರೋಕ್ ಬಿಡಬಾರ್ದು. ಇಲ್ಲಿಟ್ಟಿನಲ್ಲ, ಬಟ್ಟೆ ಎಲ್ಲೋಯ್ತು? ನನ್ನ ಬಟ್ಟೆ ನೋಡಿದ್ಯಾ? ನನ್ಗೇನು ಗೊತ್ತು, ನಾನೇ ನಿನ್ನ ಕೆಲ್ಸದವಳ. ಏನಿದು? ಓ ಅದಾ, ಅದೇನೋ ಇದ್ರೆ ನಿಮ್ಮಮ್ಮ ನಿನ್ನ ತಂಗಿ ಥರನೇ ಇರಬೇಕು, ಅವ್ರನ್ನ ನೋಡಿ ಕಲಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಅವ್ರ ಥರನೇ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ. ಗಂಡ ಸ್ನಾನದಿಂದ ಬರೋ ಅಷ್ಟರಲ್ಲಿ ಅವ್ನ ಯೂನಿಫಾರ್ಮ್ನ ನೀಟಾಗಿ ಅಯನ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಏನು ಮಾಡಲಿ, ನನ್ನ ಕೈಯಲ್ಲಿ ಮಾಡೋಕ್ಕೆ ಆಗಲಿಲ್ಲ. ನಿನ್ನ ಬಟ್ಟೆನ ಅನ್ಯಾಯವಾಗಿ ಸುಟ್ಟಾಕ್ಬಿಟ್ಟೆ.
ಸಾರಿ ಬೇಬಿ, ನನಗೆ ನಿಮ್ಮ ಅಮ್ಮನೋ ನಿನ್ನ ತಂಗಿ ಥರನೋ ಇರೋಕ್ಕೆ ಬರಲ್ಲ. ಯಾಕಂದರೆ ನಾನಾಗೇ ಇರ್ತೀನಿ. ಇನ್ನು ಯಾವತ್ತೂ ಈ ಸಂಜನಾನ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡ, ಅರ್ಥ ಆಯ್ತಾ? ಈ ದುರಹಂಕಾರದ ಮಾತುಗಳಿಗೆ ಏನೂ ಕಮ್ಮಿ ಇಲ್ಲ. ಒಳ್ಳೆ ಬುದ್ಧಿ ಹೇಳಿದ್ರೆ ಕೇಳೋದನ್ನು ಬಿಟ್ಟು ನಾನು ಹಾಳಾಗ್ತೀನಿ ಅನ್ನೋದಾದರೆ ಏನೂ ಮಾಡೋಕ್ಕಾಗಲ್ಲ. ನಿನ್ನ ಜೀವನ ನೀನು ಹಣೆ ಬರ. ನನ್ನ ಮೇಲಿರೋ ಕೋಪಕ್ಕೆ ಈ ಯೂನಿಫಾರ್ಮ್ ಸುಟ್ಟು ಹಾಕಿದೆಯಲ್ಲ, ನಾನು ಕೆಲ್ಸಕ್ಕೆ ಹೆಂಗೆ ಹೋಗ್ಬೇಕು? ನಿನ್ನ ಕರ್ಮ, ಯಾವುದೋ ಒಂದು ಬಟ್ಟೆನ ಹಾಕೊಂಡು ಹೋಗು. ಕದ್ರೆ ಕಳ್ಳ ಅಂತಾರೆ, ದುಡಿದ್ರೆ ಕೆಲಸಗಾರ ಅಂತಾರೆ. ಒಂದೊಂದ್ಸಲ ಯೋಗ್ಯತೆ ಇದ್ದರೂ ಅವ್ರ ಅರ್ಹತೆ ಮೀರಿ ಕೆಲಸ ಮಾಡಬೇಕಾಗುತ್ತೆ. ಇವತ್ತು ನನ್ನ ಟೈಮ್ ಸರಿ ಇಲ್ಲದೆ ಇರ್ಬೋದು, ಮುಂದೊಂದು ದಿನ ನೀನಲ್ಲ ನಿಮ್ಮ ಅಪ್ಪನೂ ನನಗೆ ಸೆಲ್ಯೂಟ್ ಹೊಡೆಯೋ ಕಾಲ ಬಂದೇ ಬರುತ್ತೆ, ನೋಡ್ತಾ ಇರೋ. ಓಹೋ ಭ್ರಮೆ. ಅಳಿಯಂದ್ರೆ ಏನೆಲ್ಲ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ನೀವು ಬಂದಿದ್ದು ಒಳ್ಳೇದಾಯ್ತು ನೋಡಿ. ಈಗ ನೀವು ನಿಮ್ಮ ಗಂಡ ಬರೀ ಗಂಡ ಅಲ್ಲ, ದುಬೈ ಗಂಡ. ಅದೇ ದುಬೈಯಲ್ಲಿರೋ ನಿಮ್ಮ ಗಂಡ ಅವ್ರ ಜೊತೆ ನೀವು ಯಾವತ್ತೂ ಜಗಳ ಆಡಿಲ್ವಾ? ಅದೇಂಗಾಗತ್ತೆ ಬಾವಾ, ನೀವ್ ಒಳ್ಳೆ ಏನೋ ಹಂಗೆ ಹೇಳ್ತೀಯ? ಅಂದ್ರೆ ನನ್ನ ಗಂಡಂಗೆ ಫೋನ್ ಮಾಡಿ ನನ್ನ ಜಗಳ ಆಡೋಕ್ಕಾಗಲ್ಲ ಅಂತನಾ? ಈಗಲೇ ಫೋನ್ ಮಾಡಿ ಜಗಳ ಮಾಡಿ ಅಂತ ಕೆಲಸ ಮಾತ್ರ ಮಾಡ್ಕೋಬೇಡಿ. ಮಕ್ಳು ಹೇಳೋದನ್ನ ತ್ರೋಚ್ಗೆದ್ಬಿಟ್ರಲ್ಲ ನೀವು. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ನಿಮ್ಮ ಗಂಡನ ಜೊತೆ ಯಾವತ್ತೂ ಜಗಳ ಆಡಿಲ್ವಾ? ಏಕೆ? ಇಲ್ಲ ಅಳಿಯಂದ್ರೆ, ಫೋನ್ ಮಾಡಿದಾಗೆಲ್ಲ ಊಟ ಮಾಡಿದ್ರಾ, ನಿದ್ದೆ ಮಾಡಿದ್ರಾ, ಚೆನ್ನಾಗಿದ್ದೀರಾ, ಎಲ್ಲಿದ್ದೀರಾ ಅಂತ ಕೇಳೋದ್ರಲ್ಲೇ ಆಗೋಗ್ಬಿಡತ್ತೆ. ಇರೋ ಒಬ್ಬ ಮಾಯಕ ಗಂಡನ ಜೊತೆ ನಾನು ಹೇಗೆ ಜಗಳ ಆಡಲಿ? ಅಂದ್ರೆ ಇನ್ನೊಂದ್ ಗಂಡ ಇದ್ದಿದ್ರೆ ಜಗಳ ಆಡ್ತಾ ಇದ್ರಾ? ಬಿಡ್ತಾ ಇದ್ನ ಇಡೀ ಊರು ಕೇರಿನೇ ಒಂದ್ ಮಾಡ್ಬಿಡ್ತಾ ಇದ್ದೆ. ಅಲ್ಲ, ಜಗಳ ಆಡಕ್ಕೆ ಅಂತ ಇನ್ನೊಬ್ಬ ಗಂಡ ಬೇಕು ಅಂತ ಕೇಳ್ತಿರೋದು ನೀವೇ ಮೊದಲನೇವರು. ಅಯ್ಯೋ, ನಾನು ಹಂಗೆ ಹೇಳ್ಬಿಟ್ನಲ್ಲ ಅಳಿಯಂದ್ರೆ, ನಾನು ಆ ಅರ್ಥದಲ್ಲ ಹೇಳಿದ್ದು. ಹೋಗಿ ಬಿಡಿ, ಆ ವಿಷಯ ಮರ್ತ್ಬಿಡಿ. ಅಳಿಯಂದ್ರೆ, ಈ ಪ್ರಶ್ನೆ ಯಾಕೆ ಕೇಳಿದ್ರಿ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅತ್ತೆ, ನಾನು ಹೇಳ್ತೀನಿ. ಅಣ್ಣ ಮತ್ತೆ ಅದಕ್ಕೆನ ಹೇಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಾಗಲ್ಲ ಬಿಡೆ. ಅವನ್ ಪೂರ್ವ ಆದ್ರೆ ಅವಳು ಪಶ್ಚಿಮ, ಅವಳು ಉತ್ತರ ಆದ್ರೆ ಇವನ್ ದಕ್ಷಿಣ. ದಿಕ್ಕುಗಳು ಒಂದಾಗಿಲ್ಲ ಅಂದ್ರೂ ಅವರಿಬ್ರು ಮನ್ಸು ಒಂದಾದ್ರೆ ಸಾಕು. ಅದಕ್ಕೇನಾದ್ರೂ ಉಪಾಯ ಇದ್ರೆ ಹೇಳಿ, ಅವರಿಬ್ರನ್ನ ಒಂದ್ ಮಾಡಿದ ಪುಣ್ಯ ಸಿಗತ್ತೆ. ಹೀಗ್ ಮಾಡಿದ್ರೆ ಹೇಗೆ? ಹೇಗತ್ತೆ? ಇಬ್ಬರನ್ನು ದುಬೈ ಕಳ್ಸ್ಬಿಡೋಣ. ದುಬೈ ಕಳ್ಸ್ಬಿಡಿ, ನಿಮ್ ಗಂಡನು ಅಲ್ಲೇ ಇದಾರಲ್ಲ. ಅದೆಲ್ಲ ಬೇಡ, ವರ್ಕ್ ಆಗಲ್ಲ. ಅವರಿಬ್ರು ಎಲ್ಲಾದ್ರೂ ಹೊರಗೆ ಕಳ್ಸಕ್ ಮುಂಚೆ ಅವರಿಬ್ರು ಮೊದಲು ಒಂದು ಮಾಡಬೇಕು. ಹೀಗೆ ಮಾಡಿದ್ರೆ ಹೇಗೆ? ಹೀಗೆ ಹಚ್ಬಿಟ್ಟು ಇದಂಗಿದೆ. ಸೂಪರ್ ಐಡಿಯಾ ಬಾಬಾ. ಫಸ್ಟ್ ಆಫ್ ಆಲ್ ನಿಂಗೆ ಅರ್ಥ ಆಯ್ತಾ? ಇಲ್ಲ, ಅವ್ರು ಹೇಳಿದ ರೀತಿ ಚೆನ್ನಾಗಿತ್ತು. ಇಬ್ರು ಸುಮ್ಮನೆ ಇರ್ತೀರಾ? ನಂಗೆ ಅರ್ಥ ಆಯ್ತು. ಹೀಗೆ ಮಾಡೋಣ ಹಸ್ಬೆಂಡು, ಅಲ್ವಾ ಅತ್ತೆ? ಅಣ್ಣ, ಹೇಳ್ಬಿಟ್ಟಿ. ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ಯಾ ಅಣ್ಣ? ಏನಿಲ್ಲ, ಕೆಲಸದಿಂದ ಫೋನ್ ಬಂದಿತ್ತು. ಓ, ನೀನಿವಾಗ ಕೆಲ್ಸಕ್ಕೆ ಹೊರಟ್ಬಿಟ್ಯಾ? ನಮ್ಮ ಓನರು ನಮ್ಮ ಸಾಹೇಬ್ರ ಥರನೇ ತುಂಬ ಸ್ಟ್ರಿಕ್ಟು. ಯೂನಿಫಾರ್ಮ್ ಸ್ವಲ್ಪ ಗಲೀಜಾದರೂ ಕೆಲ್ಸಕ್ಕೆ ಬರಬೇಡ ಅಂತಾರೆ. ಅಂಥದ್ರಲ್ಲಿ ಇದು ಸುಟ್ಟೆ ಹೋಗಿದೆ ಅಂತ ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ? ಕೆಲ್ಸಕ್ಕೆ ಹೋಗೋ ಬದಲು ಮನೇಲಿರೋದೇ ಒಳ್ಳೇದು. ಏನು ಯೋಚನೆ ಮಾಡ್ತಿದ್ಯಾ ಅಣ್ಣ? ಅದು
ನೀನು ಭಾವ ಮನೇಲೇ ಇದ್ದೀರಲ್ಲ, ನನಗೂ ಕೆಲ್ಸಕ್ಕೆ ಹೋಗೋ ಮನಸ್ಸಿಲ್ಲ, ಇಲ್ಲೇ ನಿಮ್ಮ ಜೊತೆನೇ ಇರೋಣ ಅಂತ ಅಂದ್ಕೊಂಡೆ. ಅಂದ್ಕೊಳ್ಳೋದೇನಣ್ಣ, ಕೆಲ್ಸಕ್ಕೆ ಹೋಗ್ಬೇಡ. ಇವತ್ತು ನಾನು ನಿಮ್ಮ ಬಾವ ನಿನ್ಗೂ ಅದಕ್ಕೆಗೂ ಫೋಟೋ ಶೂಟ್ ಇಟ್ಕೊಂಡಿದ್ದೀವಿ. ಫೋಟೋ ಶೂಟಾ? ಹ್ಞೂ. ಅದೆಲ್ಲ ಯಾಕೆ ಬೇಕು ಪುಟಿ? ಸುಮ್ಮನಿರಣ್ಣ, ನೀವಿಬ್ರು ಯಾವಾಗಲೂ ಜಗಳ ಆಡ್ತಾನೆ ಇರೋಕ್ಕಾಗತ್ತಾ? ಇವತ್ತಲ್ಲ ನಾಳೆ ಚೆನ್ನಾಗಿರ್ಬೇಕು. ಅದೆಲ್ಲ ಆಗದಿರೋ ಮಾತು. ಯಾಕೆ ಹಂಗಂತೀಯ? ಮದುವೆ ಆಗಿ ಹೊಸದ್ರಲ್ಲಿ ನಾನು ಹೇಗಿದ್ದೆ ಅಂತ ನಿನ್ಗೆ ಹೇಳಿದ್ನಲ್ವಾ? ಆದರೆ ಈಗ ನೋಡು, ನಾವಿಬ್ರು ಎಷ್ಟು ಖುಷಿಯಾಗಿದ್ದೀವಿ. ಅದೇ ಥರ ನೀನು ಅದಕ್ಕೆ ಖುಷಿಯಾಗಿರ್ಬೇಕು ಅಂತ ನನ್ನ ಆಸೆ. ಆಸೆ ಇರೋದಿನ ಒಳ್ಳೇದೇ, ಆದರೆ ಅದರಿಂದ ನಿನಗೂ ಭಾವನಿಗೂ ನಿರಾಸೆ ಆಗಬಾರ್ದು. ಆ ಥರ ಎಲ್ಲ ಏನೂ ಆಗಲ್ಲ ಅಣ್ಣ. ಅದಕ್ಕೆಗೂ ರೆಡಿ ಆಗೋಕ್ಕೆ ಅತ್ತೆ ಹತ್ರ ಹೇಳಿ ಕಳಿಸಿದ್ದೀನಿ. ನೀನು ಹೋಗಿ ರೆಡಿ ಆಗು. ಅಣ್ಣ, ಏನೇನೋ ಯೋಚನೆ ಮಾಡ್ತಿದ್ಯಾ? ಹೋಗು ಹೋಗು. ಅಪ್ಪ, ಅಣ್ಣ ಫೋಟೋ ಶೂಟ್ಗೆ ಒಪ್ಕೊಂಡ್ರು. ಈಗ ಅದಕ್ಕೇನೋ ಒಪ್ಕೊಂಡ್ರೆ ಸಾಕಪ್ಪ.